ನಮಸ್ಕಾರ ಗೆಳೆಯರೇ, ಈಗ ತಾನೇ ಬಂದಂತ ಸುದ್ದಿ, ಇವತ್ತಿನ ಬ್ರೇಕಿಂಗ್ ನ್ಯೂಸ್, ಇವತ್ತಿನ ಗುಡ್ ನ್ಯೂಸ್ ಏನೆಂದರೆ ಮತ್ತು ಇವತ್ತಿನ ನ್ಯೂ ಅಪ್ಡೇಟ್ ಏನೆಂದರೆ ರಾಜ್ಯದ ರೈತರಿಗೆ ಗುಡ್ ನ್ಯೂಸ್. ಹೌದು ಗೆಳೆಯರೇ, ಪಹಣಿ ತಿದ್ದುಪಡಿ ಬಗ್ಗೆ ಸರ್ಕಾರದಿಂದ ಮಹತ್ವದ ಆದೇಶ ಮತ್ತು ಗ್ರಾಮೀಣ ಆಸ್ತಿ ಮಾಲೀಕರಿಗೆ ಗುಡ್ ನ್ಯೂಸ್. ಹಕ್ಕುಪತ್ರ ಪ್ರಮಾಣ ಪತ್ರಗಳನ್ನು ಸಹ ಈ ಮೂಲಕ ಈ ಸ್ವತ್ತು ನಮೂನೆ ಕೂಡ ಪಡೆಯಲು ಅವಕಾಶ ಮತ್ತು ರಾಜ್ಯದ ಕಾರ್ಮಿಕರಿಗೆ ಬಂಪರ್ ಗಿಫ್ಟ್. ಹೌದು ಗೆಳೆಯರೆ, ಕನಿಷ್ಠ ವೇತನ 60% ಭಾರಿ ಏರಿಕೆ ಹಾಗೂ ವಾಹನ ಸವಾರರಿಗೆ ಮತ್ತೊಂದು ಶಾಕ್ ಏನೆಂದರೆ ಪೆಟ್ರೋಲ್ 87ಕ್ಕೆ ಮತ್ತು ಡೀಸೆಲ್ 91 ಪೈಸೆಗೆ ಏರಿಕೆ. ಹೌದು ಗೆಳೆಯರೆ, ಮತ್ತು ಅನುಕಂಪದ ಆಧಾರದ ಮೇಲೆ ನೇಮಕಾತಿ. ಹೌದು ಗೆಳೆಯರೆ, ರಾಜ್ಯ ಸರ್ಕಾರದಿಂದ ಮಹತ್ವದ ಆದೇಶ. ಗೆಳೆಯರೆ, ತಾವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ಎಲ್ಲ ಮಾಹಿತಿಗಳ ವಿವರವನ್ನು ತಿಳಿಯಬೇಕಾದ್ರೆ ದಯವಿಟ್ಟು ಗೆಳೆಯರೆ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ರೈತರಿಗೆ ಒಂದು ಗುಡ್ ನ್ಯೂಸ್ ಮತ್ತು ಸರ್ಕಾರದಿಂದ ಮಹತ್ವದ ಆದೇಶ ಏನೆಂದರೆ ರಾಜ್ಯದ ಭೂಮಿ ಮಾಲೀಕರಿಗೆ ಸಂಬಂಧಿಸಿದಂತಹ ಪಹಣಿ ತಿದ್ದುಪಡಿ ಪ್ರಕ್ರಿಯೆಯನ್ನು ಮತ್ತಷ್ಟು ಸುಲಭಗೊಳಿಸಲು ಮತ್ತು ತಾಂತ್ರಿಕ ವ್ಯವಸ್ಥೆಯನ್ನು ವ್ಯವಸ್ಥಿತಗೊಳಿಸಲು ಕಂದಾಯ ಆಯುಕ್ತಾಲಯ ಮಹತ್ವದ ಅಧಿಕೃತ ಆದೇಶ ಹಾಗೂ ಮಾರ್ಗಸೂಚಿಯನ್ನು ಹೊರಡಿಸಿದೆ. ಹೌದು ಗೆಳೆಯರೆ, ಕಂದಾಯ ಇಲಾಖೆಯು ಭೂಮಿಯ ಉಸ್ತುವಾರಿ ಕೋಶದ ವತಿಯಿಂದ ರಾಜ್ಯದ ಎಲ್ಲ ಉಪ ವಿಭಾಗದ ಅಧಿಕಾರಿಗಳನ್ನು ಮತ್ತು ತಹಸೀಲ್ದಾರ್ಗಳನ್ನು ಸಹ ಈ ಕುರಿತು ಸ್ಪಷ್ಟ ನಿರ್ದೇಶನ ನೀಡಲಾಗಿದ್ದು, ಪಹಣಿಯ ವಿವಿಧ ಕಾಲಂಗಳನ್ನು ಮತ್ತು ತಿದ್ದುಪಡಿ ಮಾಡುವಂತಹ ಯಾವ ನಿರ್ದಿಷ್ಟ ಸಾಫ್ಟ್ವೇರ್ ಮಾಡೆಲ್ಗಳನ್ನು ಬಳಸಬೇಕು ಈ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ. ಹಾಗಾದರೆ ಭೌತಿಕವಾಗಿ ಅರ್ಜಿಗಳನ್ನು ನಿರ್ವಹಿಸುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದ್ದು, ಇನ್ಮುಂದೆ ಕೇವಲ ಆನ್ಲೈನ್ ತಂತ್ರಾಂಶದಲ್ಲಿ ಮಾತ್ರ ಈ ಮೂಲಕವೇ ನಿಯಮಾನುಸಾರ ದಾಖಲೆಗಳನ್ನು ಪರಿಶೀಲಿಸಿ ಶೀಘ್ರವಾಗಿ ಪ್ರಕರಣಗಳನ್ನು ಕೂಡ ಇತ್ಯರ್ಥಪಡಿಸಲು ಸೂಚಿಸಲಾಗಿದೆ. ಮತ್ತು ಇತರ ಪ್ರಮುಖ ತಾಂತ್ರಿಕ ಸೌಲಭ್ಯಗಳು ಯಾವೆಂದರೆ ಹೊಸ RTC ಸೃಷ್ಟಿ ಮಾಡಿ ಉಪವಿಭಾಗದ ಅಧಿಕಾರಿಗಳಿಗೆ ಹೊಸ ಪಹಣಿ ಸೃಜನೆಗೆ ಅವಕಾಶ ಬೇಕಿದ್ದು ಮತ್ತು ಜಿಲ್ಲಾಧಿಕಾರಿಗಳ ಮೂಲಕ ಸೂಕ್ತ ದಾಖಲೆಗಳೊಂದಿಗೆ ಕಂದಾಯ ಆಯುಕ್ತಾಲಯಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕು ಮತ್ತು ಬಳಿಕ RTC ಕೂಡ ಇದಕ್ಕೆ ಅವಕಾಶ ಕಲ್ಪಿಸಲಾಗುವುದು. ಹಾಗಾದರೆ ಪಹಣಿ ರದ್ದತಿ ಅಥವಾ RTC ಮೂಲಕ ನಿರ್ವಹಿಸಬಹುದಾಗಿದೆ ಮತ್ತು ಪಹಣಿ ಮರುಪಡೆಯುವಿಕೆ ಮೂಲಕವೂ ಕೂಡ ಪಡೆಯಬಹುದು ಅಥವಾ ಮಾಡಬಹುದು ಮತ್ತು ಮಾಲೀಕರಿಲ್ಲದ ಪಹಣಿ ತಿದ್ದುಪಡಿ ಕೂಡ ಇದರಲ್ಲಿ ಕೂಡ ಅವಕಾಶ ನೀಡಲಾಗಿರುತ್ತದೆ. ದಾಖಲೆಗಳ ಅಪ್ಡೇಟ್ ಮಾಡುವುದಕ್ಕಾಗಿ ತಿದ್ದುಪಡಿ ಪ್ರಕ್ರಿಯೆ ಸೌಲಭ್ಯವಾಗಿ RRT-ನಲ್ಲಿ ತಲಾ 2 MB ವರೆಗಿನ ಗಾತ್ರದ ಬಹು ದಾಖಲೆಗಳನ್ನು ಅಪ್ಲೋಡ್ ಮಾಡಲು ಅವಕಾಶ ಕಲ್ಪಿಸಲಾಗಿದೆ ಮತ್ತು ಕಂದಾಯ ಇಲಾಖೆಯ ತಾಂತ್ರಿಕ ಕೋಶದ ನಿರ್ದೇಶಕರು ಆದೇಶಕ್ಕೆ ಡಿಜಿಟಲ್ ಸಹಿ ಮಾಡುವುದು ಮತ್ತು ಸಾರ್ವಜನಿಕರ ಪಹಣಿ ತಿದ್ದುಪಡಿ ಅರ್ಜಿಗಳನ್ನು ಸಹ ಯಾವುದೇ ವಿಳಂಬವಿಲ್ಲದೆ ತಂತ್ರಾಂಶದಲ್ಲಿ ಈ ಮೂಲಕವೇ ನಿಯಮಾನುಸಾರ ಇತ್ಯರ್ಥಪಡಿಸುವಂತೆ ಕಂದಾಯ ಅಧಿಕಾರಿಗಳಿಗೆ ಕಟ್ಟುನಿಟ್ಟಾದಂತಹ ಸೂಚನೆ ನೀಡಿದ್ದಾರೆಂದು ಕೂಡ ಹೇಳಲಾಗುತ್ತಿದೆ. ಮತ್ತು ಗ್ರಾಮೀಣ ಭಾಗದ ಜನರಿಗೆ ಒಂದು ಗುಡ್ ನ್ಯೂಸ್ ಏನೆಂದರೆ ಗ್ರಾಮೀಣ ಭಾಗದ ಲಕ್ಷಾಂತರ ಜನರಿಗೆ ತಮ್ಮ ಆಸ್ತಿ ಹಕ್ಕುಗಳ ದಾಖಲೆ ಈ ಸ್ವತ್ತು ಪಡೆಯಲು ಇದ್ದಂಥ ಗೊಂದಲವನ್ನು ಸರಿಪಡಿಸಲಾಗಿದೆ ಹಾಗೂ ಕಚೇರಿಗಳಿಗೆ ಅಲೆದಾಡುವುದನ್ನು ಕೂಡ ತಪ್ಪಿಸಲು ಕ್ರಮ ಕೈಗೊಳ್ಳಲಾಗಿದೆ. ಗ್ರಾಮೀಣ ಭಾಗದ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿಗಳೊಂದಿಗೆ ಈ ಸ್ವತ್ತು 2.0 ತಂತ್ರಾಂಶದಲ್ಲಿ ಪ್ರಗತಿ ಪರಿಶೀಲನೆ ಸಭೆ ನಡೆಸಿದ ಸಚಿವ ಪ್ರಿಯಾಂಕ ಖರ್ಗೆ ಸರ್ ಅವರು ಹಲವು ನಿರ್ದೇಶನಗಳನ್ನು ನೀಡಿದ್ದಾರೆ ಎಂದು ಕೂಡ ಹೇಳಲಾಗುತ್ತಿದೆ. ಮತ್ತು ಗ್ರಾಮೀಣ ಭಾಗದ ನಾಗರಿಕರಿಗೆ ಆಸ್ತಿ ದಾಖಲೆಗಳನ್ನು ಸುಲಭವಾಗಿ ಒದಗಿಸುವ ನಿಟ್ಟಿನಲ್ಲಿ ಇತ್ತೀಚೆಗೆ ಚಾಲನೆ ನೀಡಲಾಗಿದ್ದ ಈ ಸ್ವತ್ತು 2.0 ತಂತ್ರಾಂಶ ಮತ್ತು ನಿಯಮಾವಳಿಗಳನ್ನು ಕೂಡ ಕಂಡುಬಂದಿದ್ದ ಪ್ರಮುಖ ನ್ಯೂನತೆಗಳನ್ನು ಸಹ ಈಗಾಗಲೇ ಸರ್ಕಾರ ಸರಿಪಡಿಸಿದೆ. ಸಾರ್ವಜನಿಕರು ಹಾಗೂ ವಿವಿಧ ವಲಯಗಳಿಂದ ಬಂದಂಥ ಬೇಡಿಕೆಗಳಿಗೆ ಅನುಗುಣವಾಗಿ ನಿಯಮಗಳನ್ನು ಮಹತ್ವದ ಮಾರ್ಪಾಡುಗಳನ್ನು ತಂದು ಮತ್ತು ಈ ಹಿಂದೆ ಇದ್ದಂಥ ತಾಂತ್ರಿಕ ಹಾಗೂ ಕಾನೂನಾತ್ಮಕ ಅಡಚಣೆಗಳನ್ನು ನಿವಾರಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಲಾಗಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಹೌದು ಗೆಳೆಯರೆ, ಈ ಹಿಂದೆ ಕಂದಾಯ ಇಲಾಖೆಯ ದಾಖಲೆಗಳಿದ್ದರೂ ಸಹ ಈ ಸ್ವತ್ತಿನಲ್ಲಿ ನಮೂನೆ ಪಡೆಯಲು ಎದುರಾಗುತ್ತಿದ್ದ ತೊಂದರೆಗಳನ್ನು ನಿವಾರಿಸಲಾಗಿದೆ. ಇನ್ಮುಂದೆ ಕರ್ನಾಟಕ ಭೂ ಕಂದಾಯ ಅಧಿನಿಯಮದಡಿ ವಿತರಿಸಲಾದಂತಹ ಹಕ್ಕುಪತ್ರಗಳು, ಮನೆದಳ ಮತ್ತು ಕಣಮನೆ ಪ್ರಮಾಣ ಪತ್ರಗಳನ್ನು ಕೂಡ ಈ ಮೂಲಕ ನಮೂನೆಗಳನ್ನು ಪಡೆಯಲು ನೇರವಾದಂಥ ಅವಕಾಶ ಕಲ್ಪಿಸಲಾಗಿದೆ. ಅದಲ್ಲದೆ ನೋಂದಾಯಿತ ದಾಖಲೆಗಳಿಲ್ಲದ ಕಾರಣ ಈ ಸ್ವತ್ತು ವ್ಯಾಪ್ತಿಯಿಂದ ಹೊರಗುಳಿದಿದ್ದ ಆಸ್ತಿಗಳ ಸಮಸ್ಯೆಗಳನ್ನು ಕೂಡ ಪರಿಹರಿಸಲಾಗಿದೆ. ಮತ್ತು ಕೃಷಿ ಭೂಮಿಯಲ್ಲಿ ವಾಸಿಸುವ ಅಥವಾ ಕೃಷಿ ಉದ್ದೇಶದ ಮೂಲ ಮಾಲೀಕರ ಕಟ್ಟಡಗಳು ಇರಬಹುದು ಮತ್ತು ಸರ್ಕಾರಿ ವಸತಿ ಯೋಜನೆಗಳಡಿ ಕೃಷಿ ಭೂಮಿಯ ಸೃಜನೆ ಕಟ್ಟಡವು ಕೂಡ ಅಥವಾ ಗ್ರಾಮ ಠಾಣೆಯಲ್ಲಿ ಸೂಕ್ತ ನೋಂದಾಯಿತ ದಾಖಲೆಗಳಿಲ್ಲದ ಕಟ್ಟಡಗಳಿರಬಹುದು. ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಮಂಜೂರಾತಿ ಆಗಿರುವಂತಹ ಆಸ್ತಿಗಳನ್ನು ಈ ಸ್ವತ್ತು 2.0 ತಂತ್ರಾಂಶದ ಮೂಲಕ ನಮೂನೆ ವಿತರಿಸಿ ಗ್ರಾಮದ ಪಂಚಾಯಿತಿ ತೆರಿಗೆ ವ್ಯಾಪ್ತಿಗೆ ತರಲು ಕ್ರಮ ಕೈಗೊಳ್ಳಲಾಗಿದೆ. ಸಾರ್ವಜನಿಕರು ಸಲ್ಲಿಸುವಂತಹ ಅರ್ಜಿಗಳನ್ನು ಪಂಚಾಯತ್ ಮಟ್ಟದಲ್ಲಿ ಅನಗತ್ಯವಾಗಿ ವಿಳಂಬವಾಗುತ್ತಿದ್ದ ಸಮಸ್ಯೆಗೆ ಕಡಿವಾಣ ಹಾಕಲಾಗಿದೆ. ಅರ್ಜಿಗಳ ಇತ್ಯರ್ಥಕ್ಕಾಗಿ ಎಲ್ಲ ಹಂತಗಳನ್ನು ಕೂಡ ಕಟ್ಟುನಿಟ್ಟಾದಂತಹ ಕಾಲಮಿತಿ ಮತ್ತು ನಿಗದಿಪಡಿಸಲಾಗಿದ್ದಂತಹ ನಿಗದಿತ ಅವಧಿಯಲ್ಲಿ
ಅಧಿಕಾರಿಗಳು ಕ್ರಮ ಕೈಗೊಳ್ಳದಿದ್ದರೆ ಸ್ವಯಂಚಾಲಿತ ಅನುಮೋದನೆ ಪ್ರಕ್ರಿಯೆ ಜಾರಿಗೆ ಬರಲಿದೆ. ಸಾರ್ವಜನಿಕರು ತಮ್ಮ ಆಸ್ತಿಗೆ ಹೊಸದಾಗಿ ನಮೂನೆ 11B ಪಡೆಯಲು ಎದುರಿಸುತ್ತಿದ್ದ ಕಾಲಮಿತಿಯನ್ನು ಕೂಡ ಸಮಸ್ಯೆಯನ್ನು ಪರಿಹರಿಸಲಾಗಿದ್ದು, ಮೇಲ್ಮನವಿ ಸಲ್ಲಿಸುವ ಅವಧಿಯನ್ನು ಕೂಡ 30 ಸೆಪ್ಟೆಂಬರ್ 2026ರವರೆಗೆ ವಿಸ್ತರಿಸಲಾಗಿದೆ. ಈ ಮಹತ್ವದ ಬದಲಾವಣೆಗಳಿಂದಾಗಿ ಗ್ರಾಮೀಣ ಭಾಗದ ಲಕ್ಷಾಂತರ ಜನರಿಗೆ ತಮ್ಮ ಆಸ್ತಿ ಹಕ್ಕುಗಳ ಬಗ್ಗೆ ದಾಖಲೆ ಈ ಸ್ವತ್ತು ಪಡೆಯಲು ಇದ್ದಂತಹ ಗೊಂದಲವನ್ನು ಸರಿಪಡಿಸಲಾಗಿದೆ ಹಾಗೂ ಕಚೇರಿಗಳಿಗೆ ಅಲೆಯುವುದನ್ನು ಕೂಡ ತಪ್ಪಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಕೂಡ ಹೇಳಲಾಗುತ್ತಿದೆ. ವೀಕ್ಷಕರೇ, ರಾಜ್ಯದ ಕಾರ್ಮಿಕರಿಗೆ ಒಂದು ಬಂಪರ್ ಗಿಫ್ಟ್ ಇದೆ ಎಂದು ಕೂಡ ಹೇಳಬಹುದು. ಹೌದು ಗೆಳೆಯರೆ, ರಾಜ್ಯದ ದುಡಿಯುವ ವರ್ಗಕ್ಕೆ ಸರ್ಕಾರ ಸಿಹಿ ಸುದ್ದಿಯೊಂದನ್ನು ನೀಡಿದೆ. ಅಸಂಘಟಿತ ಮತ್ತು ನಿಗದಿತ ವಲಯದ ಕಾರ್ಮಿಕರ ಆರ್ಥಿಕ ಭದ್ರತೆಗೆ ಭಾರಿ ಬೂಸ್ಟ್ ನೀಡಲಾಗಿದ್ದು, ಕನಿಷ್ಠ ವೇತನವು ಸರಾಸರಿ 60% ಹೆಚ್ಚಿಸಿ ಅಧಿಕೃತ ಆದೇಶ ಹೊರಡಿಸಲಾಗಿದೆ. ಮತ್ತು ಸರ್ಕಾರದ ಈ ಐತಿಹಾಸಿಕ ನಿರ್ಧಾರದಿಂದಾಗಿ ಕರ್ನಾಟಕದ ಸುಮಾರು 1 ಕೋಟಿಗೂ ಅಧಿಕ ಕಾರ್ಮಿಕರ ಬ್ಯಾಂಕ್ ಖಾತೆಗೆ ಇನ್ಮುಂದೆ ಹೆಚ್ಚಿನ ಹಣ ಜಮಾ ಆಗಲಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಹೌದು ಗೆಳೆಯರೆ, ಸುಪ್ರೀಂ ಕೋರ್ಟ್ ಗೈಡೆನ್ಸ್ ಅನ್ವಯ ಪ್ರಕಾರ ನಿಮ್ಮ ವೇತನವು ಪರಿಷ್ಕರಣೆ ಸುಪ್ರೀಂ ಕೋರ್ಟ್ ನೀಡಿರುವಂತಹ ಪ್ರಮುಖ ನಿರ್ದೇಶನಗಳನ್ನು ಆಧರಿಸಿ ಅತ್ಯಂತ ವೈಜ್ಞಾನಿಕ ಮತ್ತು ವ್ಯವಸ್ಥಿತ ಮಾದರಿಯಲ್ಲಿ ಈ ಬಾರಿ ಸಂಬಳವನ್ನು ಹೆಚ್ಚಿಸಲಾಗುತ್ತಿದೆ. ಕಾರ್ಮಿಕರ ಸಂಘಟನೆಗಳು ಮತ್ತು ಉದ್ಯೋಗಿಗಳ ದೀರ್ಘಕಾಲದ ಬೇಡಿಕೆಗೆ ಕೊನೆಗೂ ಮನ್ನಣೆ ಸಿಕ್ಕಿದಂತಾಗಿದೆ. ಹೌದು ಗೆಳೆಯರೆ, ಇದೇ ಮೊದಲು ಜಾರಿಗೆ ಬಂದಂತಹ ಈ ಬಾರಿಗೆ ರಾಜ್ಯ ಸರ್ಕಾರವು ಒಂದು ಮಹತ್ವದ ಹೆಜ್ಜೆ ಇಟ್ಟಿದ್ದು ಮತ್ತು ಎಲ್ಲ 81ಕ್ಕೂ ಹೆಚ್ಚು ಉದ್ಯೋಗ ವಲಯಗಳನ್ನು ಕೂಡ ಒಂದೇ ಅಧಿಸೂಚನೆ ವ್ಯಾಪ್ತಿಗೆ ತಂದಿದೆ. ಇದರಿಂದಾಗಿ ನಿಯಮಗಳು ಗೊಂದಲಕ್ಕೆ ಸಂಪೂರ್ಣ ತೆರೆ ಬಿದ್ದಿದೆ. ಹೌದು ಗೆಳೆಯರೆ, ವೇತನ ಪ್ರಕ್ರಿಯೆಯನ್ನು ಮತ್ತಷ್ಟು ಸರಳಗೊಳಿಸಲು ಸರ್ಕಾರ ಈ ಬಾರಿ ವಲಯಗಳ ಅಂದರೆ ಝೋನ್ ವರ್ಗೀಕರಣದಲ್ಲಿ ಮಹತ್ವದ ಬದಲಾವಣೆ ಮಾಡಿದೆ. ಇನ್ಮುಂದೆ ಇದ್ದಂತಹ 4 ವಲಯಗಳ ಪದ್ಧತಿಯಲ್ಲಿ ಕೈಬಿಟ್ಟು ಇದನ್ನು 3 ವಲಯಗಳಿಗೆ ಪರಿಷ್ಕರಿಸಲಾಗಿದೆ, ಅಂದರೆ ಮರುಪರಿಷ್ಕರಿಸಲಾಗಿದೆ. ಇದರಿಂದಾಗಿ ಉದ್ಯೋಗದಾತರಿಗೆ ವೇತನ ಲೆಕ್ಕ ಹಾಕುವುದು ಇನ್ಮುಂದೆ ತುಂಬಾ ಸುಲಭವಾಗುತ್ತದೆ. ಹಾಗಾದರೆ ಹೊಸ ವೇತನ ಪಟ್ಟಿ ಹೇಗಿರುತ್ತದೆ ತಿಳಿದುಕೊಳ್ಳೋಣ. ಕಾರ್ಮಿಕರು ಕೌಶಲ್ಯ ಮತ್ತು ವಲಯಗಳಿಗೆ ಅನುಗುಣವಾಗಿ ವೇತನವನ್ನು ನಿಗದಿಪಡಿಸಲಾಗಿದ್ದು, ಪ್ರಮುಖ ವಿವರಗಳು ಯಾವೆಂದರೆ ಕುಶಲರಹಿತ ಕಾರ್ಮಿಕರು. ಹೌದು ಗೆಳೆಯರೆ, ಈ ವಲಯದಲ್ಲಿ 3 ಅಡಿಯಲ್ಲಿ ಬರುವಂತಹ ನಿಪುಣ್ಯತೆ ಇಲ್ಲದ ಕಾರ್ಮಿಕರಿಗೆ ಕನಿಷ್ಠ ಮಾಸಿಕ ಸಂಬಳವನ್ನು 19,300 ರೂಪಾಯಿಗಳಿಗೆ ಫಿಕ್ಸ್ ಮಾಡಲಾಗಿದೆ. ಮತ್ತು ಕೌಶಲ್ಯ ಕಾರ್ಮಿಕರಿಗೆ ಅಂದರೆ ಮೊದಲನೇ ವಲಯದಲ್ಲಿ ಬರುವಂತಹ ವ್ಯಾಪ್ತಿಗೆ ಬರುವಂತಹ ಅರ್ಹರು ಅಥವಾ ಕೌಶಲ್ಯ ಹೊಂದಿದಂತಹ ಉದ್ಯೋಗಿಗಳಿಗೆ ಕನಿಷ್ಠ ಮಾಸಿಕ ವೇತನವನ್ನು ಭರ್ಜರಿ ಅಂದರೆ 31,100 ರೂಪಾಯಿ ಏರಿಕೆಗಳನ್ನು ಮಾಡಲಾಗಿದೆ ಅಥವಾ ಹೆಚ್ಚಳ ಮಾಡಲಾಗಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಹಾಗಾದರೆ ಈ ಹೊಸ ನಿಯಮವು ರಾಜ್ಯದ ಸಣ್ಣ ಹಾಗೂ ದೊಡ್ಡ ಪ್ರಮಾಣದ ಎಲ್ಲ ಉದ್ಯಮಿಗಳಿಗೂ ಕೂಡ ಅನ್ವಯವಾಗಲಿದ್ದು, ತಳಮಟ್ಟದ ನೌಕರರ ಜೀವನ ಮಟ್ಟವನ್ನು ಸುಧಾರಿಸಲು ಮತ್ತು ಇದು ಸಹಕಾರಿಯಾಗಲಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಒಟ್ಟಾರೆಯಾಗಿ ಹೇಳುವುದೆಂದರೆ, ಬೆಲೆ ಏರಿಕೆ ಈ ದಿನಗಳಲ್ಲಿ ಕನಿಷ್ಠ ವೇತನದಲ್ಲಿ 60% ಗರಿಷ್ಠ ಏರಿಕೆ ಮಾಡಿರುವುದು ರಾಜ್ಯದ ಕೋಟ್ಯಾಂತರ ಶ್ರಮಿಕ ವರ್ಗದ ಮುಖದಲ್ಲಿ ಹೊಸ ಭರವಸೆ ನಗು ತಂದಿದೆ ಎಂದು ಕೂಡ ಹೇಳಲಾಗುತ್ತಿದೆ. ವೀಕ್ಷಕರೇ, ವಾಹನ ಸವಾರರಿಗೆ ಮತ್ತೊಂದು ಬಿಗ್ ಶಾಕ್. ಹೌದು ಗೆಳೆಯರೆ, ಭಾರತದಾದ್ಯಂತ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಮತ್ತೊಂದು ಏರಿಕೆಯಾಗಿದೆ. ಪೆಟ್ರೋಲ್ ದರ ಪ್ರತಿ ಲೀಟರ್ಗೆ 87 ಪೈಸೆ ಮತ್ತು ಡೀಸೆಲ್ ದರ ಪ್ರತಿ ಲೀಟರ್ಗೆ 95 ಪೈಸೆ ಹೆಚ್ಚಳವಾಗಿದೆ. ದಿನದಿಂದ ದಿನಕ್ಕೆ ಏರುತ್ತಿರುವಂತಹ ಅಗತ್ಯ ವಸ್ತುಗಳ ಬೆಲೆಯಿಂದ ಕಂಗಾಲಾಗುತ್ತಿರುವಂತಹ ಸಾರ್ವಜನಿಕರಿಗೆ ಇಂಧನ ಕಂಪನಿಗಳು ಕೂಡ ಮತ್ತೊಂದು ಬೆಲೆ ಎಳೆದಂತಾಗಿದೆ. ಹಾಗಾದರೆ ದೇಶಾದ್ಯಂತ ಪೆಟ್ರೋಲ್ ಮತ್ತು ಡೀಸೆಲ್ ದರದಲ್ಲಿ ಗಣನೀಯ ಏರಿಕೆ ಮಾಡಲಾಗಿದ್ದು ಮತ್ತು ವಾಹನ ಸವಾರರ ಜೇಬಿಗೆ ಮತ್ತಷ್ಟು ಕತ್ತರಿ ಬಿದ್ದಂತಾಗುತ್ತಿದೆ. ಇಂದಿನ ಪರಿಷ್ಕೃತ ದರಗಳ ಪ್ರಕಾರ ಪ್ರತಿ ಲೀಟರ್ ಪೆಟ್ರೋಲ್ ಬೆಲೆಯಲ್ಲಿ 87 ಪೈಸೆ ಮತ್ತು ಪ್ರತಿ ಲೀಟರ್ ಡೀಸೆಲ್ ಬೆಲೆಯಲ್ಲಿ 91 ಪೈಸೆ ಹೆಚ್ಚಳವಾಗಿದೆ. ಹಾಗಾದರೆ ಬೆಲೆ ಏರಿಕೆ ಮುಖ್ಯ ಕಾರಣಗಳೇನೆಂದರೆ, ಆರ್ಥಿಕ ತಜ್ಞರು ಮತ್ತು ಇಂಧನ ಕಂಪನಿಗಳ ಮೂಲಗಳ ಪ್ರಕಾರ ಪ್ರಸ್ತುತ ಇಂಧನ ದರ ಏರಿಕೆಗೆ ಪ್ರಮುಖವಾಗಿ 2 ಕಾರಣಗಳಿವೆ ಎಂದು ಕೂಡ ಹೇಳಲಾಗುತ್ತಿದೆ. ಕಚ್ಚಾ ತೈಲದ ಬೆಲೆ ಹೆಚ್ಚಳ, ಯಾಕೆಂದರೆ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆಯು ಸತತವಾಗಿ ಏರಿಕೆಯಾಗುತ್ತಿರುವುದರಿಂದ ದೇಶೀಯ ಮಾರುಕಟ್ಟೆಯ ಮೇಲೆಯೂ ಕೂಡ ತೀವ್ರ ಪರಿಣಾಮ ಬೀರಲಿದೆ. ಮತ್ತು ಭೌಗೋಳಿಕ ರಾಜಕೀಯ ಉದ್ವಿಗ್ನತೆ. ಹೌದು ಗೆಳೆಯರೆ, ಪಾಶ್ಚಿಮಾತ್ಯ ಏಷ್ಯಾ ಪ್ರಾಂತ್ಯದಲ್ಲಿ ಉಂಟಾಗಿರುವಂತಹ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಯಿಂದಾಗಿ ತೈಲ ಪೂರೈಕೆಯಲ್ಲಿ ಏರುಪೇರು ಆಗುತ್ತಿದ್ದು, ಇದು ಜಾಗತಿಕ ಬೆಲೆ ಹೆಚ್ಚಳಕ್ಕೆ ಕಾರಣವಾಗಿದೆ ಎಂದು ಹೇಳಬಹುದು. ಅಂದರೆ ತಿಂಗಳಲ್ಲೇ 3ನೇ ಬಾರಿ ತೈಲ ದರ ಪರಿಷ್ಕರಣೆ ಗಮನಾರ್ಹಾಂಶ ಆಗಿದೆ. ಯಾಕೆಂದರೆ ಪ್ರಸ್ತುತ ತಿಂಗಳಿನಲ್ಲೇ ಇಂಧನ ದರವನ್ನು ಪರಿಷ್ಕರಿಸುವುದು ಇದು 3ನೇ ಬಾರಿಯಾಗಿದ್ದು, ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗುತ್ತಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯಿಂದಾಗಿ ಮುಂಬರುವಂತಹ ದಿನಗಳಲ್ಲಿ ಸರಕು ಸಾಗಾಣಿಕೆ ವೆಚ್ಚ ಹೆಚ್ಚಳವಾಗಿ ಮತ್ತು ನಿತ್ಯ ಬಳಕೆಯ ತರಕಾರಿ ಇರಬಹುದು, ಹಾಲು ಇರಬಹುದು ಅಥವಾ ಇತರ ಅಗತ್ಯ ವಸ್ತುಗಳ ಬೆಲೆಯೂ ಕೂಡ ಏರಿಕೆಯಾಗುವಂತ ಆತಂಕ ಎದುರಾಗುತ್ತಿದೆ ಎಂದು ಕೂಡ ಹೇಳಲಾಗುತ್ತಿದೆ. ವೀಕ್ಷಕರೇ, ರಾಜ್ಯ ಸರ್ಕಾರದಿಂದ ಮಹತ್ವದ ಒಂದು ಆದೇಶ ಏನೆಂದರೆ, ಸೇವೆಯಲ್ಲಿದ್ದಾಗ ಮೃತಪಡುವ ರಾಜ್ಯ ಸರ್ಕಾರಿ ನೌಕರರ ಕುಟುಂಬಗಳಿಗೆ ಆಸರೆಯಾಗುವಂತಹ
ಅನುಕಂಪ ಆಧಾರದ ಮೇಲೆ ನೇಮಕಾತಿ. ಹೌದು ಗೆಳೆಯರೆ, ಅನುಕಂಪ ಆಧಾರದ ನೇಮಕಾತಿ ಪ್ರಕ್ರಿಯೆಯನ್ನು ಮತ್ತಷ್ಟು ವೇಗಗೊಳಿಸಲು ಮತ್ತು ಪಾರದರ್ಶಕಗೊಳಿಸಲು ಕರ್ನಾಟಕ ಸರ್ಕಾರವು ಮಹತ್ವದ ಸುತ್ತೋಲೆಯೊಂದನ್ನು ಹೊರಡಿಸಿದೆ. ಹೌದು ಗೆಳೆಯರೆ, ಮೇ 21, 2026ರಂದು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯು ಕೂಡ ಅಧಿಕೃತ ರಾಜ್ಯ ಪತ್ರದಲ್ಲಿ ಈ ನೂತನ ಆದೇಶವನ್ನು ಪ್ರಕಟಿಸಿದೆ ಮತ್ತು ವಿವಿಧ ಪ್ರಾದೇಶಿಕ ಆಯುಕ್ತರ ಕಚೇರಿಗಳಲ್ಲಿ ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಅನುಕಂಪದ ಆಧಾರದ ಉದ್ಯೋಗ ಅರ್ಜಿಗಳನ್ನು ಕೂಡ ಶೀಘ್ರದಲ್ಲಿ ಇತ್ಯರ್ಥಪಡಿಸಲು ಈ ಕ್ರಮ ಕೈಗೊಳ್ಳಲಾಗುತ್ತಿದೆ. ಹೌದು ಗೆಳೆಯರೆ, ಪ್ರಮುಖ ಮುಖ್ಯಾಂಶಗಳು ಮತ್ತು ಹೊಸ ನಿಯಮಗಳೇನೆಂದರೆ ಪಾರದರ್ಶಕತೆ ಆದ್ಯತೆ. ಹೌದು ಗೆಳೆಯರೆ, ಅನುಕಂಪದ ಹುದ್ದೆಗಳ ಹಂಚಿಕೆಯಲ್ಲಿ ಯಾವುದೇ ರೀತಿಯ ಪ್ರಭಾವ ಬೀರುವುದು ಅಥವಾ ತಪ್ಪಿಸಲು ಮತ್ತು ಪೂರ್ಣ ಪ್ರಮಾಣದ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳಲು ಕಟ್ಟುನಿಟ್ಟಿನ ಸೂಚನೆಗಳನ್ನು ನೀಡಲಾಗಿದೆ ಮತ್ತು ತಂತ್ರಜ್ಞಾನಗಳ ಬಳಕೆ. ಹೌದು ಗೆಳೆಯರೆ, ಪ್ರಾದೇಶಿಕ ಆಯುಕ್ತರ ವ್ಯಾಪ್ತಿಗೆ ಬರುವಂತಹ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವಂತಹ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಹುದ್ದೆಗಳ ವೃಂದವಾರು ಮತ್ತು ಜಿಲ್ಲಾವಾರು ವಿವರಗಳನ್ನು ಇನ್ನು ಮುಂದೆ ಪ್ರತಿ ತಿಂಗಳು HRMS 1 ಮೂಲಕ ಇಲಾಖೆಗೆ ಒದಗಿಸಲಾಗುತ್ತಿದೆ. ಹೆಚ್ಚು ಖಾಲಿ ಇರುವಂತಹ ಇಲಾಖೆಗೆ ಮೊದಲು ಆದ್ಯತೆ ನೀಡಲಾಗುತ್ತದೆ. ಮೃತ ನೌಕರರ ಸ್ವಂತ ಇಲಾಖೆಯಲ್ಲಿ ಹುದ್ದೆ ಖಾಲಿ ಇದ್ದಲ್ಲಿ ಪಕ್ಷದಲ್ಲಿ ಅವರಿಗೆ ಅರ್ಹ ಅಭ್ಯರ್ಥಿಗಳಿಗೆ ಬೇರೆ ಯಾವ ಇಲಾಖೆಯಲ್ಲಿ ಅತಿ ಹೆಚ್ಚು ಹುದ್ದೆಗಳು ಖಾಲಿ ಇದೆಯೋ ಅಂತ ಇಲಾಖೆಗೆ ಹುದ್ದೆಗಳು ಹಂಚಿಕೆ ಮಾಡಲಾಗುತ್ತದೆ. ಮಾಹಿತಿ ಕೇಳುವಂತಿಲ್ಲ, ಯಾಕಂದ್ರೆ ಯಾವುದೇ ಕಾರಣಕ್ಕೂ ಪ್ರಾದೇಶಿಕ ಆಯುಕ್ತರು ಕೂಡ ಖಾಲಿ ಹುದ್ದೆಗಳ ಮಾಹಿತಿಯನ್ನು ನೇರವಾಗಿ ಇಲಾಖೆಯಿಂದ ಪ್ರತ್ಯೇಕವಾಗಿ ಕೋರುವಂತಿಲ್ಲ. ಮತ್ತು ಅಪ್ಡೇಟ್ ಅನ್ನು ಮಾಡುವುದು ಹೇಗೆಂದರೆ ಎಲ್ಲ ಇಲಾಖೆಗಳ ಮತ್ತು ತಮ್ಮ ನೇರ ನೇಮಕಾತಿ ಅಥವಾ ಬಡ್ತಿ, ಇತ್ತೀಚಿನ ವೃಂದ ಅಥವಾ ನೇಮಕಾತಿ ಮತ್ತು ನಿಯಮಗಳ ಸಂಪೂರ್ಣ ವಿವರಗಳನ್ನು HRMS 2ರಲ್ಲಿ ಕಡ್ಡಾಯವಾಗಿ ಅಪ್ಡೇಟ್ ಮಾಡಿ ದೃಢೀಕರಣ ಮಾಡಿಸುವಂತೆ ಸೂಚಿಸಲಾಗಿದೆ. ಈ ಹಿನ್ನೆಲೆ ಸೇವೆಯಲ್ಲಿದ್ದಾಗಲೇ ನೌಕರರ ಮೃತಪಟ್ಟಾಗ ಅವರ ಕುಟುಂಬದ ಎದುರಿಸುತ್ತಿರುವಂತಹ ತಕ್ಷಣದ ಆರ್ಥಿಕ ಸಂಕಷ್ಟವನ್ನು ನಿವಾರಿಸಲು 1996ರಿಂದಲೇ ಈ ನಿಯಮವು ಜಾರಿಗೆ ಬಂದಿದೆ ಮತ್ತು ನಿಯಮದ ಪ್ರಕಾರ ಮೃತ ನೌಕರನ ಅವಲಂಬಿಕೆ ಇರುವಂತಹ ಯಾವುದೇ ಇಲಾಖೆಯಲ್ಲಿ ನೇರವಾಗಿ ನೇಮಕಾತಿ ಹುದ್ದೆಗಳ ಎದುರಾಗಿ ಕೆಲಸ ನೀಡಬೇಕಾಗಿರುತ್ತದೆ. ಒಂದು ವೇಳೆ ಇಲ್ಲಿ ಜಾಗವಿಲ್ಲದಿದ್ದರೆ ಮಾತ್ರ ಬೇರೆ ಇಲಾಖೆಗಳಿಗೆ ಪರಿಗಣಿಸಲಾಗುತ್ತದೆ. ಅನುಕಂಪದ ನೌಕರಿಗಾಗಿ ಕಾಯುತ್ತಿರುವಂತಹ ನೂರಾರು ಕುಟುಂಬಗಳ ಅರ್ಜಿಗಳು ಯಾವುದೇ ವಿಳಂಬವಿಲ್ಲದೆ ಕಚೇರಿಗಳಿಗೆ ಅಲೆಯುವಂತೆ ಆನ್ಲೈನ್ ದತ್ತಾಂಶದಲ್ಲಿ ಆಧಾರದ ಮೇಲೆ ಶೀಘ್ರವಾಗಿ ಇತ್ಯರ್ಥಗೊಳಿಸಲಿದೆ ಎಂದು ಕೂಡ ಹೇಳಲಾಗುತ್ತಿದೆ. ವೀಕ್ಷಕರೇ, ತಾವು ನಮ್ಮ ಈ ವಿಡಿಯೋವನ್ನು ಮೊದಲ ಬಾರಿಗೆ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ನಿಮ್ಮ ಏನಾದರೂ ಸಲಹೆ ಸೂಚನೆಗಳಿದ್ದರೆ ನಮಗೆ ಕಮೆಂಟ್ ಬಾಕ್ಸಲ್ಲಿ ನೀಡಿ, ಯಾಕೆಂದರೆ ಮುಂದಿನ ಅಪ್ಡೇಟ್ಗೆ ನಮಗೆ ಅನುಕೂಲವಾಗುತ್ತದೆ. ಮತ್ತು ನಮ್ಮ ಈ ವಿಡಿಯೋವನ್ನು ತಾವು ಪೂರ್ತಿಯಾಗಿ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು.